ವೆಲ್ಕಮ್ ಬ್ಯಾಕ್. ಬಹಳಷ್ಟು ಜನ ಸ್ಟೂಡೆಂಟ್ಸು ಕೇಳೋಂಥ ಕ್ವಶನ್ ಏನಂತಂದ್ರೆ, ಯಾವ್ಯಾವ ಲೆಸನ್ನಲ್ಲಿ ಏನನ್ನ ಓದಿದ್ರೆ ಬೆಟರ್, ವಿಚ್ ಕಾನ್ಸೆಪ್ಟನ್ನು ಓದಿದ್ರೆ ಬೆಟರ್, ಯಾವುದನ್ನು ಓದಬೇಕು, ಯಾವುದನ್ನು ಲೀಸ್ಟ್ ಓದಬೇಕು ಅನ್ನೋ ಕಾನ್ಸೆಪ್ಟು ಇರುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ಲೆಸನ್ ವೈಸ್ ಟೆಕ್ಸ್ಟ್ ಬುಕ್ ತೊಗೊಂಡಿದ್ದೀನಿ. ತಗೊಂಡು ಏನನ್ನ ಯಾವ ಪಾರ್ಟಲ್ಲಿ ಯಾವ ಪೇಜಲ್ಲಿ ಏನನ್ನ ಫೋಕಸ್ ಮಾಡಬೇಕು ಅಂತ ಜಸ್ಟ್ ಕ್ವಿಕ್ ಆಗಿ ಹೇಳ್ಕೊತ ಹೋಗ್ತೀನಿ. ಸೊ ಫಸ್ಟ್ ಲೆಸನಲ್ಲಿ ಅಡ್ವೆಂಟ್ ಆಫ್ ಯುರೋಪಿಯನ್ಸ್, ಇದರಲ್ಲಿ ಬಹಳಷ್ಟು ಕ್ವಶನ್ಸ್ಗಳು ಬರುತ್ತೆ ಆ್ಯಂಡ್ ರಿಪೀಟೆಡ್ ಒಂದು ಕ್ವಶನ್ಸ್ ಬರುತ್ತೆ. ದ ಟ್ರೇಡ್ ರಿಲೇಷನ್ಶಿಪ್, ಟ್ರೇಡ್ ಆ್ಯಂಡ್ ಕಾಮರ್ಸ್ ರಿಲೇಷನ್ಶಿಪ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಯುರೋಪ್, ಹೌ ಇಟ್ ವಾಸ್ ಅನ್ನೋ ಒಂದು ಕ್ವಶನ್ ಕಾಮನ್ ಆಗಿ ಬರುತ್ತೆ. ಸೊ ದ ಫಸ್ಟ್ ಪ್ಯಾರಾಗ್ರಾಫಲ್ಲೇ ಅದಿದೆ ಇದೆಲ್ಲ. ಹೌ ವಾಸ್ ದ ಟ್ರೇಡ್ ರಿಲೇಷನ್ಶಿಪ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಯುರೋಪ್ ಅನ್ನೋದು ಭಾಳ ಸಿಂಪಲ್ ಕ್ವಶನ್ ಆ್ಯಂಡ್ 2 ಮಾರ್ಕ್ಸಿಗೆ ಕೇಳೋವಂಥದ್ದು. ಆಮೇಲೆ ಈ ಕಾನ್ಸೆಪ್ಟನ್ನು ಕೂಡ ನಾವು ಓದ್ಕೋಬೇಕಾಗುತ್ತೆ. ಫಾಲ್ ಆಫ್ ಕಾನ್ಸ್ಟಂಟಿನೋಪಲ್, ಅಂದರೆ ಇಲ್ಲಿ ವಾಟ್ ಆರ್ ದ ರೀಸನ್ಸ್ ಫಾರ್ ದ ಫಾಲ್ ಆಫ್ ಕಾನ್ಸ್ಟಂಟಿನೋಪಲ್ ಆ್ಯಂಡ್ ರಿಸಲ್ಟ್ಸ್ ಆಫ್ ದ ಫಾಲ್ ಆಫ್ ಕಾನ್ಸ್ಟಂಟಿನೋಪಲ್, ಅಂದರೆ ಫಾಲ್ ಆಫ್ ಕಾನ್ಸ್ಟಂಟಿನೋಪಲ್ ಆಗಿದ್ರಿಂದ ಏನೆಲ್ಲ ರಿಸಲ್ಟ್ ಆಯಿತು ಅನ್ನೋದು ಇಲ್ಲಿ ಕಾನ್ಸೆಪ್ಟ್ ಬರುತ್ತೆ. ಆಮೇಲೆ ಇಲ್ಲಿ ಭಾಳ ಲೀಸ್ಟ್ ಅನ್ಸುತ್ತೆ ನಿಮಗೆ ಏನಂತಂದರೆ, ಸಿ ಈ ಕೆಲವೊಂದಿಷ್ಟು ಕಂಪಾಸ್, ಆಸ್ಟ್ರೋಲೂಪ್, ಗನ್ ಪೌಡರ್ ಪ್ರೊವೈಡೆಡ್ ಫರ್ದರ್ ಇಂಪೆಟಸ್. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಒನ್. ಸೈಂಟಿಫಿಕ್ ಡೆವಲಪ್ಮೆಂಟ್ ಲೆಡ್ ಟು ಫೈಂಡ್ ನ್ಯೂ ಸಿ ರೂಟ್ ಟು ಇಂಡಿಯಾ ಅನ್ನೋದಕ್ಕೆ ಆನ್ಸರ್ ಇದು. ಅದನ್ನು ನೋಡ್ಕೋಬೇಕು. ಆ್ಯಂಡ್ ಇದೆಲ್ಲ ಸಿಂಪ್ಲಿ 1 ಮಾರ್ಕ್ಸ್ ಕ್ವಶನ್ಸ್ ಇದೆಲ್ಲ, ಸಿ ರೂಟ್ ಟು ಇಂಡಿಯಾ. ಆಮೇಲೆ ಟ್ರೇಡಿಂಗ್ ಕಂಪನೀಸ್ ಬಗ್ಗೆ ನೀವು ನೋಡ್ಕೋಬೇಕಂದ್ರೆ 1 ಮಾರ್ಕ್ಸಿಗೆ ನೋಡಿಕೊಂಡ್ರೆ ಬೆಟರ್. ಬ್ಲೂ ವಾಟರ್ ಪಾಲಿಸಿ, ಆಮೇಲೆ 1510ನಲ್ಲಿ ಗೋವಾ ಕೇಮ್ ಅಂಡರ್ ದ ಪೋರ್ಚುಗೀಸ್ ಕಂಟ್ರೋಲ್. ಇವೆಲ್ಲ 1 ಮಾರ್ಕ್ಸ್ ಕ್ವಶನ್ಸ್. ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ ಕೇಳಲ್ಲ. ರೈಟ್ ಅ ನೋಟ್ ಆನ್ ಪೋರ್ಚುಗೀಸ್ ಅಂತ ಕೇಳೋದಿಲ್ಲ. ಆ್ಯಂಡ್ ಡಚ್ ಬಗ್ಗೆ, ಆಮೇಲೆ ರಾಜ ಮಾರ್ತಾಂಡ ವರ್ಮ ಬಗ್ಗೆ ಓದ್ಕೋಬೇಕು. 3 ಮಾರ್ಕ್ಸ್ ಆ್ಯಂಡ್ 4 ಮಾರ್ಕ್ಸಿಗೆ ಕೂಡ ಕೇಳ್ಬೋದು. ರಾಜ ಮಾರ್ತಾಂಡ ವರ್ಮ ಡೀಟೇಲ್ ಆಗಿ ನೋಡಿಕೊಂಡ್ರೆ ಬೆಟರು. ಆಮೇಲೆ ಇಂಗ್ಲೀಷ್ ಬಗ್ಗೆ ಇಲ್ಲೆಲ್ಲ ಜಸ್ಟ್ 1 ಮಾರ್ಕ್ಸ್ ಕ್ವಶನ್ಸೇ ಬರುತ್ತೆ ಬಹಳಷ್ಟು. ಅಬೌಟ್ ಇಂಗ್ಲೀಷ್ ಬಗ್ಗೆನೇ ಇದೆ ಇಲ್ಲಿ, ಜಸ್ಟ್ 1 ಮಾರ್ಕ್ಸ್ ಕ್ವಶನ್ಸ್. ಇದನ್ನೆಲ್ಲ ಡೀಟೇಲ್ ಆಗಿ ಎಲ್ಲೂ ಕೇಳೋದಿಲ್ಲ. ರೈಟ್ ಅ ನೋಟ್ ಆನ್ ಇಂಗ್ಲೀಷ್ ಹಂಗಿರೋದಿಲ್ಲ, ಜಸ್ಟ್ ಮೇನ್ ಥಿಂಗ್ ನೋಡ್ಕೋಬೇಕು. ಸಿ ದ ಫಸ್ಟ್ ವೇರ್ ಹೌಸ್ ಸೂರತ್, ಆಮೇಲೆ ಕ್ವೀನ್ ಎಲಿಜಬೆತ್ ಇಶ್ಯೂಡ್ ಚಾರ್ಟರ್, ಇಂಥದ್ದೆಲ್ಲ. ದ ಸರ್ ಥಾಮಸ್ ರೋ ಜಹಾಂಗೀರ್ ಕೋರ್ಟ್ಗೆ ವಿಸಿಟ್ ಮಾಡಿದ್ದು, ಇಂಥದ್ದೆಲ್ಲ ಫೋಕಸ್ ಮಾಡ್ಬೇಕು. ಜಸ್ಟ್ ಬಿಟ್ಸ್ 1 ಮಾರ್ಕ್ಸ್ ಕ್ವಶನ್ಸ್. ಫ್ರೆಂಚಲ್ಲೂ ಕೂಡ ಅದೇ, 1664 ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಆಯಿತು, ಆ್ಯಂಡ್ ಫಸ್ಟ್ ಎಲ್ಲಿ, ಇಂಥದ್ದೆಲ್ಲ ಬಿಟ್ಸನ್ನು ನೋಡ್ಕೋಬೇಕು. ಆಮೇಲೆ ಕಾಂಪಿಟೇಷನ್ ಬಿಟ್ವೀನ್ ಇಂಗ್ಲೀಷ್ ಆ್ಯಂಡ್ ಫ್ರೆಂಚ್, ಇಲ್ಲಿ ಬಹಳಷ್ಟು ಏನಂತಂದರೆ, ಫಸ್ಟ್ ಕರ್ನಾಟಿಕ್ ವಾರ್, ಸೆಕೆಂಡ್ ಕರ್ನಾಟಿಕ್ ವಾರ್, ಥರ್ಡ್ ಕರ್ನಾಟಿಕ್ ವಾರ್ ನೋಡ್ಕೊಳ್ಳೇಬೇಕು. ಬಿಕಾಸ್ ಇಟ್ ಈಸ್ ಅಪಿಯರ್ಡ್ ಇಲ್ಲಿ ಸಪ್ರೇಟಾಗಿ 2 ಮಾರ್ಕ್ಸ್ಗೆ ಅಂತಲೇ ಥರ್ಡ್ ಕರ್ನಾಟಿಕ್ ವಾರನ್ನು ಕೇಳ್ಬೋದು ಇಲ್ಲಿ. ದಿಸ್ ಈಸ್ ಆಲ್ ಅಬೌಟ್ ಟ್ರೀಟಿ ಆಫ್ ಪ್ಯಾರಿಸ್ ಆ್ಯಂಡ್ ಆಲ್. ಆ್ಯಂಡ್ ಎಲ್ಲ ಕಾರ್ನಾಟಿಕ್ ವಾರ್ಸನ್ನು ಸೇರಿ ಬರೆಯೋದಕ್ಕೆ ಕೇಳಿದರೆ ಎಲ್ಲದರಲ್ಲೂ ಸೇರಿ 2 ಪಾಯಿಂಟ್ಸನ್ನು ಮಾಡಿಕೊಂಡು ಬರಿಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬರೋದಾದರೆ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಓಕೆ, ಇಲ್ಲಿ ಅಬೌಟ್ ದಸ್ತಕ್ಸ್ ಅಂದ್ರೇನು, ಆ್ಯಂಡ್ ಮೇನ್ ಥಿಂಗ್ ಇಲ್ಲಿ ಬ್ಯಾಟಲ್ ಆಫ್ ಪ್ಲಾಸಿ ಆ್ಯಂಡ್ ರೀಸನ್ಸ್ ಆರ್ ಗಿವನ್ ಹಿಯರ್ ಆ್ಯಂಡ್ ಔಟ್ಕಮ್ಸ್ ನೋಡ್ಕೋಬೇಕು. ಆಮೇಲೆ ಬ್ಯಾಟಲ್ ಆಫ್ ಬಕ್ಸಾರ್ ಭಾಳ ರಿಪೀಟೆಡ್ ಕ್ವಶನ್, ಇದೆಲ್ಲ ರಿಸಲ್ಟ್ಸ್ ಬರುತ್ತೆ, ಪಾಯಿಂಟ್ ವೈಸ್ ಮಾಡಿ ಇಟ್ಕೋಬೇಕು. ಸಾರಿ, ಇದು ರಿಸಲ್ಟ್ಸ್ ಅಲ್ಲ, ಇದು ಬ್ಯಾಟಲ್ ಆಫ್ ಬಕ್ಸಾರ್
ಇಲ್ಲಿ ರಿಸಲ್ಟ್ಸ್ ಇದೆ, ಔಟ್‌ಕಮ್ಸ್. ದಿಸ್ ಈಸ್ ಆಲ್ ಔಟ್‌ಕಮ್ಸ್. ಇದನ್ನ 2 ಮಾರ್ಕ್ಸಿಗೆ ಕೇಳ್ತಾರೆ, ಕೆಲವೊಂದ್ಸಲ 3 ಮಾರ್ಕ್ಸಿಗೆ ಕೂಡ ಕೇಳ್ಬೋದು. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಹೈಲೈಟ್ ಮಾಡ್ಕೋಬೋದು, ದಟ್ ಈಸ್ ಡ್ಯುಯಲ್ ಗವರ್ನಮೆಂಟ್. ಡ್ಯುಯಲ್ ಗವರ್ನಮೆಂಟ್ ಬಗ್ಗೆ ನೋಡ್ಕೋಬೇಕು, 2 ಮಾರ್ಕ್ಸಿಗೆ ಕೇಳ್ತಾರೆ. ವಾಟ್ ಈಸ್ ಡ್ಯುಯಲ್ ಗವರ್ನಮೆಂಟ್, ಯಾರು ಇಂಟ್ರೊಡ್ಯೂಸ್ ಮಾಡಿದ್ರು, ಎಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ. ಹಾಗೆ ನೆಕ್ಸ್ಟ್ ಬರೋದಾದ್ರೆ ಎಕ್ಸ್ಟೆನ್ಷನ್ ಆಫ್ ಬ್ರಿಟಿಷ್ ರೂಲ್ ಅಲ್ಲಿ ಇಲ್ಲಿ ಆಂಗ್ಲೋ ಮರಾಠ ವಾರ್ಸ್ ಬರ್ತವೆ ಆ್ಯಂಡ್ ಸಬ್ಸಿಡರಿ ಅಲಯನ್ಸ್ ಬರುತ್ತೆ. ವೆರಿ ಹೈಲೈಟೆಡ್ ಮಾಡ್ತೀನಿ ನೋಡಿ, ಇವೆರಡು ಬಹಳ ಇಂಪಾರ್ಟೆಂಟ್ ಈ ಲೆಸನ್ ಅಲ್ಲಿ. ಆಂಗ್ಲೋ ಮರಾಠ ವಾರ್ಸ್ ಆ್ಯಂಡ್ ಸಬ್ಸಿಡರಿ ಅಲಯನ್ಸ್, ವೆರಿ ಇಂಪಾರ್ಟೆಂಟ್. ಇಲ್ಲಿ ಆಂಗ್ಲೋ ಮರಾಠ ವಾರ್ಗಳನ್ನ ಏನ್ ಮಾಡಬೇಕು ಅಂತಂದ್ರೆ, ಆಂಗ್ಲೋ ಮರಾಠ ಫಸ್ಟ್ ಆಂಗ್ಲೋ ಮರಾಠ ಪರ್ಟಿಕ್ಯುಲರ್ಲಿ ರೀಸನ್ಸ್ ಕೇಳ್ತಾರೆ. ಯಾಕೆ ರೀಸನ್ ಬರೀರಿ, 2 ಮಾರ್ಕ್ಸಿಗೆ ಕೂಡ ಕೇಳ್ಬೋದು. ಆಮೇಲೆ ಇಲ್ಲಿ ವಾಟ್ ಇಸ್ ದಟ್, ಸಾಲ್ಬಾ ಅಗ್ರಿಮೆಂಟ್ ನೋಡ್ಕೋಬೇಕು. ಆ್ಯಂಡ್ ಅಕಾರ್ಡಿಂಗ್ ದ ಸಾಲ್ಬಾ ಅಗ್ರಿಮೆಂಟ್ ಯಾರನ್ನ ಪೇಶ್ವೆಯನ್ನಾಗಿ ಮಾಡಿದ್ರು ಅದು ನೋಡ್ಕೋಬೇಕು. ನೆಕ್ಸ್ಟ್ ಲಾರ್ಡ್ ವೆಲ್ಲೆಸ್ಲಿ ಬಗ್ಗೆ ಹೇಳೋದಾದ್ರೆ ಸಬ್ಸಿಡರಿ ಅಲಯನ್ಸ್. ಆಮೇಲೆ ಸಬ್ಸಿಡರಿ ಅಲಯನ್ಸ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಇದನ್ನ ಯಾಕೆ ತಂದ, ಇನ್ ಆರ್ಡರ್ ಟು ಬ್ರಿಂಗ್ ಲೋಕಲ್ ಕಿಂಗ್ಸ್ ಅಂಡರ್ ಕಂಟ್ರೋಲ್, ಯಾಕೆ ಅಂತಲೂ ಕೇಳ್ಬೋದು. ಕಂಡೀಷನ್ಸ್ ಬರೀರಿ ಅಂದರೆ ಇಲ್ಲಿ ಪಾಯಿಂಟ್ ವೈಸ್ ಕಂಡೀಷನ್ಸ್ ಇದೆ, ಇದನ್ನ 3 ಮಾರ್ಕ್ಸಿಗೆ ಕೂಡ ಕೇಳ್ಬೋದು. ಆಮೇಲೆ ಸೆಕೆಂಡ್ ಆಂಗ್ಲೋ ಮರಾಠ ವಾರ್. ಸೆಕೆಂಡ್ ಆಂಗ್ಲೋ ಮರಾಠ ವಾರಲ್ಲಿ ಇದರಲ್ಲಿ ಟ್ರೀಟಿ ಆಫ್ ಬೇಸಿನ್ ನೋಡ್ಕೊಳ್ಳಿ. ಟ್ರೀಟಿ ಆಫ್ ಬೇಸಿನ್, ಬಿಕಾಸ್ ಟ್ರೀಟಿ ಆಫ್ ಬೇಸಿನ್ ವಾಸ್ ದ ಎಂಡ್ ಆಫ್ ಸೆಕೆಂಡ್ ಆಂಗ್ಲೋ ಮರಾಠ ವಾರ್. ಆಮೇಲೆ ಇದನ್ನೆಲ್ಲ ಡೀಟೇಲ್ ಆಗಿ ಸೆಕೆಂಡ್ ಆಂಗ್ಲೋ ಮರಾಠ ವಾರ್ ಬರೀರಿ ಅಂತ ಯಾವಾಗಲೂ ಕೇಳೋದಿಲ್ಲ. ಅಲ್ಲಿ ಏನಾದರೂ 1 ಮಾರ್ಕ್ಸ್ ಆ್ಯಂಡ್ ಎನಿ ಬಿಟ್ಸ್ ಇದ್ರೆ ನೋಡ್ಕೋಬೇಕು. ಥರ್ಡ್ ಆಂಗ್ಲೋ ಮರಾಠ ವಾರ್, ಹಾಂ, ಥರ್ಡ್ ಆಂಗ್ಲೋ ಮರಾಠ ವಾರ್. ಥರ್ಡ್ ಆಂಗ್ಲೋ ಮರಾಠ ವಾರಲ್ಲಿ ಪದೇ ಪದೇ ರಿಸಲ್ಟ್ಸ್ ಕೇಳಿದ್ದಾರೆ, ಭಾಳ ಸಲ ರಿಸಲ್ಟ್ಸ್ ಕೇಳಿದ್ದಾರೆ. ಸೊ ಇಲ್ಲಿ ರಿಸಲ್ಟ್ಸ್ ಬರುತ್ತೆ, ನೀವು ನೋಡ್ಬೋದು. ಹಾಂ, ದಿಸ್ ಈಸ್ ದ ರಿಸಲ್ಟ್. ಇದಿಷ್ಟರಲ್ಲೇ 2 ಮಾರ್ಕ್ಸಿಂದ ಕೇಳ್ತಾರೆ, ರಿಸಲ್ಟ್ ಆಫ್ ದ ಥರ್ಡ್ ಆಂಗ್ಲೋ ಮರಾಠ ವಾರ್. ಆಮೇಲೆ ಆಂಗ್ಲೋ ಸಿಖ್ ವಾರ್ ಬಗ್ಗೆ ಏನಂತಂದರೆ, ಇಲ್ಲಿ ಪರ್ಟಿಕ್ಯುಲರ್ಲಿ ಹೌ ಪಂಜಾಬ್ ಪೀಪಲ್ ಅಪೋಸ್ಡ್ ಬ್ರಿಟಿಷ್ ರೂಲ್, ಲೈಕ್ ಚತ್ತಾರ್ ಸಿಂಗ್ ಅತ್ತಾರಿವಾಲಾ ಆ್ಯಂಡ್ ಮೂಲ್ ರಾಜ್ ಆಫ್ ಮುಲ್ತಾನ್, ಹೇಗೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದರು ಅನ್ನೋದ್ರ ಬಗ್ಗೆ 2 ಮಾರ್ಕ್ಸಿಗೆ ಕೇಳ್ಬೋದು. ಆಂಗ್ಲೋ ಸಿಖ್ ವಾರ್, ಓನ್ಲಿ 2 ಮಾರ್ಕ್ಸ್, ದಟ್ಸ್ ಇಟ್. ನೆಕ್ಸ್ಟು ಡಾಲ್ ಹೌಸಿ ಆ್ಯಂಡ್ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅಂತ ಇದೆ. ಇಲ್ಲಿ ಕೂಡ ಕ್ವಶನನ್ನು ಕೇಳ್ಬೋದು. ಎಷ್ಟು ಅಂತಂದರೆ 2 ಮಾರ್ಕ್ಸಿಗೆ ಕೇಳ್ಬೋದು. ಆ್ಯಂಡ್ ಇಲ್ಲಿ ಪ್ಲೇಸ್ಗಳನ್ನು ಕೂಡ ನೋಡ್ಕೋಬೇಕು. ಬೆಟರ್ ವಿಚ್ ಆರ್ ದ ಪ್ಲೇಸಸ್ ಕೇಮ್ ಅಂಡರ್ ದ ಕಂಟ್ರೋಲ್ ಆಫ್ ಬ್ರಿಟಿಷ್ ಅಕಾರ್ಡಿಂಗ್ ಟು ದ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಪಾಲಿಸಿ ಅಂತ ನೋಡ್ಕೋಬೇಕು. ಆ್ಯಂಡ್ ಯಾರು ಇಂಟ್ರೊಡ್ಯೂಸ್ ಮಾಡಿದ್ದು, ಡಾಲ್ ಹೌಸಿ ಅಂತ ನೋಡ್ಕೊಳ್ಳಿ. ನೆಕ್ಸ್ಟು ಇಂಪ್ಯಾಕ್ಟ್. ದಿಸ್ ಈಸ್ ಅ ವೆರಿ ಬಿಗ್ ಲೆಸನ್ ಇದು. ಇದರಲ್ಲಿ ಭಾಳಷ್ಟಿದೆ ಓದೋದು. ಸಿವಿಲ್ ಸರ್ವಿಸ್ ಬಗ್ಗೆನೇ ಕೇಳ್ಬೋದು. ಸಿವಿಲ್ ಸರ್ವಿಸ್ ಬಗ್ಗೆ ಡೀಟೇಲ್ ಆಗಿ 3 ಮಾರ್ಕ್ಸ್ಗೆ ಬೋರ್ಡ್ ಎಕ್ಸಾಮಲ್ಲಿ ಕೇಳಿಲ್ಲ, ಬಟ್ ಸಿವಿಲ್ ಸರ್ವಿಸನ್ನು ಇಂಟ್ರೊಡ್ಯೂಸ್ ಯಾರು ಮಾಡಿದರು ಅಂತ ಕೇಳಿದ್ದಾರೆ, ಲಾರ್ಡ್ ಕಾರ್ನ್ವಾಲಿಸ್ ಈ ಥರ ಕೇಳಿದ್ದಾರೆ. ಆಮೇಲೆ ಫೋರ್ಟ್ ವಿಲಿಯಂ ಕಾಲೇಜನ್ನು ಯಾಕೆ ಸ್ಥಾಪನೆ ಮಾಡಿದರು ಅಂತ ಇದೆ, ಆಸ್ಪೈರಿಂಗ್ ಟು ಜಾಯಿನ್ ಸಿವಿಲ್ ಸರ್ವಿಸಸ್. ಈ ಥರದ ಕ್ವಶನ್ಗಳು ಜಾಸ್ತಿ ಇದೆ, ಬಟ್ ಬೋರ್ಡ್ ಅಂತ ಬಂದಾಗ ಇದರ ಬಗ್ಗೆ 3 ಮಾರ್ಕ್ಸಿಗೆ ಕೇಳಿಲ್ಲ, ವೆರಿ ರೇರ್. ಜುಡಿಷಿಯಲ್ ಸಿಸ್ಟಮ್ ಬಗ್ಗೆ 2 ಮಾರ್ಕ್ಸಿಗೆ ಕೇಳ್ಬೋದು. ದಟ್ ಈಸ್ ಪರ್ಟಿಕ್ಯುಲರ್ಲಿ ಫೌಜ್ದಾರಿ ಅದಾಲತ್ ಆ್ಯಂಡ್ ದಿವಾನಿ ಅದಾಲತ್ ಆ್ಯಂಡ್ ವಾರನ್ ಹೆಸ್ಟಿಂಗ್ಸ್ ತಂದಿರುವಂಥ ಜುಡಿಷಿಯಲ್ ಸಿಸ್ಟಮ್ ಏನು ಅಂತ 2 ಮಾರ್ಕ್ಸಿಗೆ ಕೇಳ್ಬೋದು, ವೆರಿ ಎಕ್ಸ್ಪೆಕ್ಟೆಡ್, ಕೇಳ್ಬೋದು. ಇವೆರಡು ಕೋರ್ಟ್ಗಳು, ಅವೆರಡು ಕೋರ್ಟ್ಗಳು ಏನನ್ನು, ವಾಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದೋಸ್ 2 ಕೋರ್ಟ್ಸ್ ನೋಡ್ಕೋಬೇಕು. ಪೊಲೀಸ್ ಸಿಸ್ಟಮಲ್ಲಿ 3 ಮಾರ್ಕ್ಸಿಗೆ ಕೇಳೋದು ವೆರಿ ರೇರ್, ಬಟ್ 1 ಮಾರ್ಕ್ಸಿಗೆ ನೋಡ್ಕೊಂಡ್ರೆ ಚಲೋ. ಇಲ್ಲಿ ಕೊತ್ವಾಲ್, ಚೌಕಿದಾರ್ ಇಂಥದ್ದೆಲ್ಲ ಬರುತ್ತೆ, ಲೈಕ್ ಸೂಪ್ರಿಡೆಂಟ್ ಆಫ್ ಪೊಲೀಸ್ ಅಂತ ಬರುತ್ತೆ. ಸೂಪ್ರಿಡೆಂಟ್ ಆಫ್ ಪೊಲೀಸ್ ಪೋಸ್ಟನ್ನು
ಫಸ್ಟ್ ಯಾರು ಕ್ರಿಯೇಟ್ ಮಾಡಿದ್ರು ಆ ಪೋಸ್ಟನ್ನು, ಇಂಥದ್ದೆಲ್ಲ. ಬಟ್ ವೆರಿ ರೇರ್ 3 ಮಾರ್ಕ್ಸ್ಗೆ. ಮಿಲಿಟರಿ ಸಿಸ್ಟಮ್ ಕೂಡ ವೆರಿ ರೇರ್ ಫಾರ್ 3 ಮಾರ್ಕ್ಸ್ಗೆ. ಬಟ್ ಇಲ್ಲೇನಾದರೂ ಬಿಟ್ಸ್ ಇದ್ರೆ ನೋಡ್ಕೋಬೇಕು. ಬಿಟ್ಸ್ ಅಂತಂದರೆ ಸಿ ಪೀಲ್ ಕಮಿಷನ್ 1857 ಪೀಲ್ ಕಮಿಷನ್ ಅಂತ ಇದೆ, ನೋಡ್ಕೋಬೋದು. ಟ್ಯಾಕ್ಸ್ ಅಂದರೆ ಯು ಹ್ಯಾವ್ ಟು ವೆರಿ ಕನ್ಫರ್ಮ್, ಕರೆಕ್ಟಾಗಿ ನೋಡ್ಕೋಬೇಕು. ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್ ಆ್ಯಂಡ್ ಮಹಲ್ವಾರಿ ಸಿಸ್ಟಮ್ ಭಾಳ ಕಡಿಮೆ ಕೇಳೋದು. ಬಟ್ ರೈತವಾರಿ ಸಿಸ್ಟಮ್ ಆ್ಯಂಡ್ ಮಹಲ್ವಾರಿ ಸಿಸ್ಟಮ್ ಭಾಳ ಸಲ ಕೇಳಿದ್ದಾರೆ 3 ಮಾರ್ಕ್ಸ್ಗೆ. ಏನು ಮಾಡೋಕ್ಕೆ, ಡಿಫರೆನ್ಸ್ ಬರೀಲಿಕ್ಕೆ ತುಂಬ ಸಲ ಕೇಳಿದ್ದಾರೆ. ಆ್ಯಂಡ್ ಇಂಪ್ಯಾಕ್ಟ್ ಕೂಡ ವೆರಿ ಫ್ರಿಕ್ವೆಂಟ್ ಕೇಳಿರುವಂಥ ಕ್ವಶನ್ ಇದು. ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ಲ್ಯಾಂಡ್ ಟ್ಯಾಕ್ಸ್ ಸಿಸ್ಟಮ್. ಮಾಡರ್ನ್ ಎಜುಕೇಷನ್ ಅಂತ ಬಂದಾಗ ಇಲ್ಲಿ ಬಿಟ್ಸ್ ನೋಡ್ಕೊಳ್ಳಿ. ಆಮೇಲೆ ಇಲ್ಲಿ ಇಂಪ್ಯಾಕ್ಟ್ ಅಂತ ಬಂದಾಗ ವೆರಿ ಹೈಲೈಟೆಡ್ ಕ್ವಶನ್ ಇದು. ಇಂಪ್ಯಾಕ್ಟ್ ಅಂತಂದರೆ ವಾಟ್ ವಾಸ್ ಎಕ್ಸ್ಪ್ಲೈನ್ ದ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ಎಜುಕೇಷನ್ ಇನ್ ಇಂಡಿಯಾ ಅಂತಲೂ ಕೇಳ್ಬೋದು. ಕೆಲವೊಂದು ಸಲ ಅದನ್ನು ಟ್ವಿಸ್ಟ್ ಮಾಡಿದರೆ ಬ್ರಿಟಿಷ್ ಎಜುಕೇಷನ್ ಸಿಸ್ಟಮ್ ಕ್ರಿಯೇಟೆಡ್ ನ್ಯೂ ಜನರೇಷನ್ ಆಫ್ ಇಂಡಿಯನ್ಸ್ ವಿತ್ ಪ್ರೋಗ್ರೆಸಿವ್ ಆಟಿಟ್ಯೂಡ್ ಎಕ್ಸ್ಪ್ಲೈನ್ ಕೂಡ ಅನ್ಬೋದು. ಇದನ್ನು ಈ ಥರ ಸ್ಟೇಟ್ಮೆಂಟ್ ಕೂಡ ಕೊಟ್ಟು ಕೇಳ್ಬೋದು. ವೆರಿ ಇಂಪಾರ್ಟೆಂಟ್. ಭಾಳ ಸಲ ಕ್ವಶನ್ಸ್ ಕೇಳುವಂಥದ್ದು ಏನಂತಂದರೆ ಸ್ಟೂಡೆಂಟ್ಸು ಕಾನ್ಸ್ಟಿಟ್ಯೂಷನಲ್ ಡೆವಲಪ್ಮೆಂಟನ್ನು ಓದಬಾರ್ದು ಅಂತ. ಕಾನ್ಸ್ಟಿಟ್ಯೂಷನ್ ಡೆವಲಪ್ಮೆಂಟನ್ನು ಓದಬಾರ್ದು ಅಂತ ಎಲ್ಲೂ ಹೇಳಿಲ್ಲ, ಓದಬೇಕು. ಆದರೆ ಓಲ್ಡ್ ಕ್ವಶನ್ ಪೇಪರನ್ನು ನೋಡಿ ಯಾವುದನ್ನು ಜಾಸ್ತಿ ಕೇಳಿದ್ದಾರೆ ಅಂತ ನೋಡಿಕೊಂಡು ಫೋಕಸ್ ಮಾಡಬೇಕು. ರೆಗ್ಯುಲೇಟಿಂಗ್ ಆ್ಯಕ್ಟನ್ನು ಕೇಳಿದ್ದಾರೆ 3 ಮಾರ್ಕ್ಸ್ಗೆ, ಓದ್ಕೊಳ್ಳಿ. ಮೇನ್ ಫೀಚರ್ಸನ್ನು ಜಸ್ಟ್ 6 ಪಾಯಿಂಟ್ಸನ್ನು ಓದ್ಕೊಂಡ್ರೆ ಆಯಿತು. ಪಿಟ್ಸ್ ಇಂಡಿಯಾನ ಭಾಳ ಸಲ ಕೇಳಿಲ್ಲ. ಆ್ಯಂಡ್ ಇದರಲ್ಲಿ 1 ಮಾರ್ಕ್ಸನ್ನು ನೋಡ್ಕೊಳ್ಳಿ. ಪಿಟ್ಸ್ ಇಂಡಿಯಾ ಆ್ಯಕ್ಟನ್ನು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಕೇಳಿಲ್ಲ, ನಾನಂತೂ ನೋಡಿಲ್ಲ. ಆಮೇಲೆ ಚಾರ್ಟರ್ ಆ್ಯಕ್ಟನ್ನು ಎರಡೂ ನೋಡಿಕೊಂಡ್ರೆ ಬೆಟರು 3 ಮಾರ್ಕ್ಸ್ಗೆ. ಚಾರ್ಟರ್ ಆ್ಯಕ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಚಾರ್ಟರ್ ಆ್ಯಕ್ಟ್ ಇನ್ನೊಂದಿದೆ, ಯಾವುದು 1833, ಅದನ್ನು ಕೂಡ 3 ಮಾರ್ಕ್ಸ್ಗೆ ಓದ್ಕೊಳೋದು ಬೆಟರ್. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಇದೆ ಇಲ್ಲಿ, ಇದು ಕೂಡ. ಎಲ್ಲ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ರಲ್ಲ ಅಂತ ಅನ್ಬೋದು ನೀವು, ಬಟ್ ಯು ಕಾಂಟ್ ನೆಗ್ಲೆಕ್ಟ್. 1858ರ ಕಾಯ್ದೆ, ಅದು ಕೂಡ ನೋಡ್ಕೋಬೇಕು. ಜಸ್ಟ್ 3 ಪಾಯಿಂಟ್ಸ್ ನೋಡ್ಕೊಂಡ್ರೆ ಆಯಿತು. ಆ್ಯಂಡ್ ಕೌನ್ಸಿಲ್ ಆ್ಯಕ್ಟನ್ನು ಜಸ್ಟ್ 1 ಮಾರ್ಕ್ಸಿಗೆ ನೋಡ್ಕೊಳ್ಳಿ. ಇನ್ನೊಂದು ಕೌನ್ಸಿಲ್ ಆ್ಯಕ್ಟು, ಇದನ್ನು 1 ಮಾರ್ಕ್ಸಿಗೆ ನೋಡ್ಕೊಳ್ಳಿ. ಏನು ಅವಶ್ಯಕತೆ ಇಲ್ಲ ಇದನ್ನು ಡೀಟೇಲ್ ಆಗಿ ನೋಡ್ಕೊಳ್ಳೋದು. ಇದು ವೆರಿ ಇಂಪಾರ್ಟೆಂಟ್. ಯಾವುದು 1909 ಕೌನ್ಸಿಲ್ ಆ್ಯಕ್ಟ್, ವೆರಿ ಇಂಪಾರ್ಟೆಂಟ್. ನೀವು ನೋಡ್ಕೊಳ್ಳೇಬೇಕು ಇದನ್ನು. 2 ಮಾರ್ಕ್ಸ್ಗೆ ನೋಡ್ಕೊಂಡ್ರೆ ಚಲೋ. ಆಮೇಲೆ 1919 ಕೂಡ 2 ಮಾರ್ಕ್ಸ್ಗೆ ನೋಡ್ಕೊಳ್ಳಿ. 3 ಮಾರ್ಕ್ಸಿಗೆ ಕೂಡ ಕೇಳ್ಬೋದು ಇದನ್ನು, ಬಿಕಾಸ್ 6 ಪಾಯಿಂಟ್ಸ್ ಇದೆ ಇಲ್ಲಿ. 3 ಮಾರ್ಕ್ಸಿಗೆ ಕೂಡ ಕೇಳ್ಬೋದು. 19 ಆ್ಯಂಡ್ ಇನ್ನೊಂದು 1909. ಎಸ್. ಆಮೇಲೆ ಇದನ್ನು ಕೂಡ ಕೇಳಿದ್ದಾರೆ 1935 ಆ್ಯಕ್ಟು. ನೋಡಿಲಿ 5 ಪಾಯಿಂಟ್ಸ್ ಇದೆ ಎಕ್ಸಾಕ್ಟ್ಲಿ, ಕೇಳ್ಬೋದು ಇದನ್ನು ಕ್ವಶನ್. 3 ಮಾರ್ಕ್ಸಿಗೆ ಕೂಡ ಕೇಳ್ಬೋದು. ಸೊ ನಾನೆಲ್ಲ ಯಾವುದು 3 ಮಾರ್ಕ್ಸಿಗೆ ಕೇಳಿದ್ದೇನೆ ಅದು ರಿಪೀಟ್ ಆಗಿದೆ, ಆ ಬೇಸ್ ಮೇಲೆ ನಾನು ಹೇಳ್ತಿದ್ದೀನಿ. ಓಕೆ, ನೆಕ್ಸ್ಟ್ ಒನ್ಗೆ ಮೂವ್ ಆಗೋದಾದರೆ ದಟ್ ಈಸ್ ಅಪೋಸಿಷನ್ ಟು ಬ್ರಿಟಿಷ್ ರೂಲ್ ಇನ್ ಕರ್ನಾಟಕ ಆ್ಯಂಡ್ ಮೈಸೂರು ಒಡೆಯರ್ಸ್. ಇಲ್ಲಿ ಎಕ್ಸ್ಪೆಕ್ಟ್ ಮಾಡೋದಂತಂದರೆ ಯಾವುದು ಚಿಕ್ಕ ದೇವರಾಜ ಒಡೆಯರು ನೋಡ್ಕೊಳ್ಳಿ. ಆಮೇಲೆ ಇಲ್ಲಿ ಬಂದರೆ ಫಸ್ಟ್ ಆಂಗ್ಲೋ ಮೈಸೂರನ್ನು ಜಸ್ಟ್ 1 ಮಾರ್ಕ್ಸಿಗೆ ನೋಡ್ಕೊಳ್ಳಿ. ಫ್ರ್ಯಾಂಕ್ಲಿ ಹೇಳ್ತಿದ್ದೀನಿ, 1 ಮಾರ್ಕ್ಸಿಗೆ ನೋಡ್ಕೊಳ್ಳಿ. ಅಲ್ಲೇನಾದರೂ ಇದ್ದರೆ ಅಲ್ಲಿ ಯಾವುದೇ ಕ್ವಶನ್ಸನ್ನು ತೆಗೆಯೋದು ಅಷ್ಟೊಂದು ಈಸಿ ಅಲ್ಲ. ಜಸ್ಟ್ ಏನಾದರೂ ಅಲ್ಲಿ ಒಳಗಡೆ 1 ಮಾರ್ಕ್ಸ್ ಇದ್ದರೆ ನೋಡ್ಕೊಳ್ಳಿ. ಸೆಕೆಂಡ್ ಆಂಗ್ಲೋ ಮೈಸೂರು ಕೂಡ 1 ಮಾರ್ಕ್ಸಿಗೆ ನೋಡಿಕೊಂಡ್ರೆ ಚಲೋ. ಹಾಗೆ ಬರೋದಾದರೆ ಟಿಪ್ಪು ಸುಲ್ತಾನ್ ಇದೆ. ಟಿಪ್ಪು ಸುಲ್ತಾನ್ ಬಗ್ಗೆ ಓದ್ಕೋಬೇಕು. ಇಲ್ಲಿ 3rd ಬರುತ್ತೆ ನೋಡಿ, ವೆರಿ ಇಂಪಾರ್ಟೆಂಟ್ ಇದೆ. ಇದನ್ನು ಬಹಳಷ್ಟು ಸಲ ರಿಪೀಟೆಡ್ ಕ್ವಶನ್ ಕೇಳಿದ್ದಾರೆ ಇದ್ರ ಮೇಲೆ. 3rd ಆಂಗ್ಲೋ ಮೈಸೂರು ವಾರ್, ವೆರಿ ಇಂಪಾರ್ಟೆಂಟ್. 3rd ಆಂಗ್ಲೋ ಮೈಸೂರು ವಾರ್, ಅದರ ರಿಸಲ್ಟ್ಸನ್ನು ಕೇಳ್ತಾರೆ. ರಿಸಲ್ಟ್ಸನ್ನು ನೀವು ಕರೆಕ್ಟಾಗಿ ನೋಡ್ಕೋಬೇಕು. ಯಾವುದದು ಶ್ರೀರಂಗಪಟ್ಟಣಂ ಟ್ರೀಟಿ ಮುಖಾಂತರ ಎಂಡ್ ಆಯಿತು. ಅದರ ರಿಸಲ್ಟ್ಸ್ ಏನು, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನು ಓದ್ಕೋಬೇಕು. 6 ಪಾಯಿಂಟು ರೆಡಿ ಮಾಡಿ ಇಟ್ಕೊಳ್ಳಿ. 4th ಆಂಗ್ಲೋ ಮೈಸೂರನ್ನು ಓದ್ಕೋಬಾರ್ದ? ಎಸ್, ಓದ್ಕೋಬೇಕು. ಕೆಲವೊಂದು ಸಲ 3rd ಆ್ಯಂಡ್ 4th ಕಂಬೈನ್ ಮಾಡಿ ಕೂಡ ಕೇಳ್ಬೋದು. 4th ರಿಸಲ್ಟನ್ನು
ಫೋರ್ತ್ ಆಂಗ್ಲೋ ಮೈಸೂರಿಗೆ ರೀಸನ್ಸನ್ನು ಕರೆಕ್ಟಾಗಿ ಫೋಕಸ್ ಮಾಡಬೇಕು. 1 ಆ್ಯಂಡ್ 2 ಅನ್ನು ಅಷ್ಟೊಂದು ಡೀಟೇಲ್ಸ್ ಆಗಿ 3 ಮಾರ್ಕ್ಸ್ಗೆ ಕೊಡೋದು ಭಾಳಷ್ಟು ಕಮ್ಮಿ. ನೆಕ್ಸ್ಟು ಐ ಫೋಕಸ್ ಆನ್ ಕೃಷ್ಣರಾಜ ಒಡೆಯರ್ 4 ವೆರಿ ರಿಪೀಟೆಡ್ ಕ್ವಶನ್, ವೆರಿ ಹೈಲೈಟೆಡ್ ಅಂತಲೂ ಕೂಡ ಹೇಳ್ಬೋದು. ಆಮೇಲೆ ದೋಂಡಿಯವಾಗು ಕೇಳಿದ್ದು ಕೂಡ ನಾನು ನೋಡಿದ್ದೀನಿ ಬೋರ್ಡ್ ಎಕ್ಸಾಮಲ್ಲಿ. ದೋಂಡಿಯವಾಗ್. ಆಮೇಲೆ ಆ, ಇದು ಸ್ಟೋರಿ ಥರ ಇದೆ, ನೋಡ್ಕೊಂಡ್ರೆ ಚಲೋ. ಸ್ಟೋರಿ ಥರ ಇದೆ, ವೆರಿ ಲೀಸ್ಟ್ ಕೇಳಿದ್ದಾರೆ, ಲೀಸ್ಟ್ ಕಮ್ಮಿ. ಬಟ್ ಇದರಲ್ಲಿ ಸಂಗೊಳ್ಳಿ ರಾಯಣ್ಣ ಅಂತ ಬರುತ್ತೆ, ಭಾಳ ಸಲ ಕೇಳಿದ್ದಾರೆ ಸಂಗೊಳ್ಳಿ ರಾಯಣ್ಣನ ಬಗ್ಗೆ. ದ ರೋಲ್ ಆಫ್ ಸಂಗೊಳ್ಳಿ ರಾಯಣ್ಣ ಇನ್ ಕಿತ್ತೂರು ರಿವೋಲ್ಟ್ ಕೇಳಿದ್ದಾರೆ. 3 ಮಾರ್ಕ್ಸಿಗೆ ಕೇಳಿದ್ದಾರೆ, 4 ಮಾರ್ಕ್ಸಿಗೆ ಕೇಳಿದ್ದಾರೆ. ವಾಟ್ ಅಬೌಟ್ ಅಮರ ಸುಳ್ಯ ರೆಬಿಲಿಯನ್? ಎಸ್, ಇಲ್ಲಿ 1 ಮಾರ್ಕ್ಸಿಂದ ಬರುತ್ತೆ, ನೋಡ್ಕೊಳ್ಳಿ. ಇಟ್ ಈಸ್ ಬೇಸಿಕಲಿ ಫಾರ್ಮರ್ಸ್ ರೆಬಿಲಿಯನ್ ಇದು. ಇದರಲ್ಲಿ ಪುಟ್ಟ ಬಸಪ್ಪನ ಬಗ್ಗೆ ಭಾಳ ಸಲ ಕೇಳಿದ್ದಾರೆ. ಪುಟ್ಟ ಬಸಪ್ಪನ ಬಗ್ಗೆ 3 ಮಾರ್ಕ್ಸಿಗೆ, ಭಾಳ ಸಲ ಅಲ್ಲ, ಕಡಿಮೆ, ಬಟ್ ಕೇಳುವ ಚಾನ್ಸಸ್ ಇದೆ. ಜಸ್ಟ್ ಪಾಯಿಂಟ್ಸ್ ಮಾಡಿ ಇಟ್ಕೋಬೇಕು. ನೋಟ್ಸನ್ನು ಕೂಡ ಫಾಲೋ ಮಾಡಿದ್ರೆ ಬೆಟರ್. ಬಿಕಾಸ್ ಇದನ್ನೆಲ್ಲ ಬುಕ್ಸ್ ಇಟ್ಕೊಂಡು ಓದ್ಕೊತ ಕೂತ್ಕೊಂಡ್ರೆ ಏನನ್ನ ಓದ್ತಿದ್ದೀವಿ ಅನ್ನೋದು ಗೊತ್ತಾಗಲ್ಲ. ಪಾಯಿಂಟ್ಸ್ ಇದ್ದರೆ ಬೆಟರ್. ಪುಟ್ಟ ಬಸಪ್ಪನ ಬಗ್ಗೆ ನೋಡ್ಕೊಳ್ಳಿ. ಸುರಪುರದಲ್ಲಿ 3 ಮಾರ್ಕ್ಸನ್ನು ಕೇಳೋದು ಕಷ್ಟ. ವೆಂಕಟಪ್ಪ ನಾಯಕನ ಬಗ್ಗೆ ಕೇಳೋದು ಕಷ್ಟ. ಅಲ್ಲಿ ಒಬ್ಬ ಇವ್ರು ಬರ್ತಾರೆ, ಯಾರವರು, ಮೀಡಿಸ್ ಟೇಲರ್ ಬಗ್ಗೆ ಕೇಳ್ಬೋದು, 2 ಮಾರ್ಕ್ಸಿಗೆ ಕೇಳ್ಬೋದು. ಮೀಡಿಸ್ ಟೇಲರ್ ಲ್ಯಾಂಡ್ ಸರ್ವೆ ಮಾಡಿದ್ರು, ರೆವಿನ್ಯೂ ಕಲೆಕ್ಷನ್ ಮಾಡಿದರು, ಡಿಫ್ರೆಂಟ್ ಮೆಜರ್ಸ್ ತೊಗೊಂಡ್ರು, ಇಂಥದ್ದೆಲ್ಲ ಇದೆ. 2 ಮಾರ್ಕ್ಸಿಗೆ ಕೇಳ್ಬೋದು ಮೀಡಿಸ್ ಟೇಲರ್ ಬಗ್ಗೆ. ಸುರಪುರ ರೆಬಿಲಿಯನ್ ಇಲ್ಲಿ 1 ಮಾರ್ಕ್ಸ್ ಎಲ್ಲ ನೋಡ್ಕೊಳ್ಳಿ. ಕ್ಯಾಂಬೆಲ್ ರಿಪೋರ್ಟ್ ಅವೆಲ್ಲ 1 ಮಾರ್ಕ್ಸ್ ಅಷ್ಟೆ. ಆಮೇಲೆ ವೀರಪ್ಪ ಆಫ್ ಕೊಪ್ಪಳ ಬಗ್ಗೆ ಭಾಳ ಸಲ ಕೇಳೇ ಇಲ್ಲ. ವೀರಪ್ಪ ಕೊಪ್ಪಳ ಬಗ್ಗೆ 1 ಮಾರ್ಕ್ಸಿಗೆ ನೋಡ್ಕೊಳ್ಳಿ. ಆಮೇಲೆ ಯಾವುದು, ಹಲಗಲಿ ಬೇಡ ಸಿಕ್ಕಾಪಟ್ಟೆ ಸ್ಟಾರ್ ಅನ್ಬೋದು, ಇದಕ್ಕೆ ಸ್ಟಾರ್ ಕ್ವಶನ್ ಅನ್ಬೋದು. ಇದಕ್ಕೆ ಭಾಳ ಸಲ ಕೇಳಿದ್ದಾರೆ. 3 ಮಾರ್ಕ್ಸಿಗೆ ಕ್ವಶನ್, 2 ಮಾರ್ಕ್ಸ್ಗೆ ಕೇಳ್ಬೋದು, 3 ಮಾರ್ಕ್ಸ್ಗೆ ಕೇಳ್ಬೋದು. ಸಿಕ್ಕಾಪಟ್ಟೆ ಈ ಲೆಸನಲ್ಲಿ ಭಾಳ ಸ್ಟಾರ್ ಅಂದರೆ ಇದು. ಇನ್ನೊಂದು ಭಾಳಷ್ಟು ಸ್ಟಾರ್ ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಇವೆರಡು ಭಾಳ ಸ್ಟಾರ್ ಕ್ವಶನ್ಸ್. 3ನೇ ಸ್ಟಾರ್ ಅಂತ ಕೊಡಬೇಕಾದ್ರೆ ಸಂಗೊಳ್ಳಿ ರಾಯಣ್ಣ. ಮತ್ತೆ ನೆಕ್ಸ್ಟ್ ಹೋಗೋದಾದರೆ ಸೋಷಿಯಲ್ ರಿಲಿಜಿಯಸ್ ರಿಫಾರ್ಮ್ಸ್ ಅಂತ ಇದೆ. ಇದರಲ್ಲಿ ನಾನು ಅದು ಇದು ಅಂತ ಹೇಳಕ್ಕೆ ಬರೋದೇ ಇಲ್ಲ. ಬ್ರಹ್ಮ ಸಮಾಜನೂ ಓದ್ಕೋಬೇಕು, ಆರ್ಯ ಸಮಾಜನೂ ಓದ್ಕೋಬೇಕು, ಪ್ರಾರ್ಥನಾ ಸಮಾಜನೂ ಓದ್ಕೋಬೇಕು, ಸತ್ಯ ಶೋಧಕ ಸಮಾಜನೂ ಕೂಡ ಓದ್ಕೋಬೇಕು, ಅಲಿಗರ್ ಮೂವ್ಮೆಂಟು ಓದ್ಕೋಬೇಕು, ರಾಮಕೃಷ್ಣ ಮಿಷನ್ನು ಓದ್ಕೋಬೇಕು, ಥಿಯೋಸಾಫಿಕಲ್ ಸೊಸೈಟಿನೂ ಓದ್ಕೋಬೇಕು, ಶ್ರೀ ನಾರಾಯಣ ಗುರುನೂ ಓದ್ಕೋಬೇಕು. ಯಾವುದಂತ ಹೇಳಲಿಕ್ಕೆ ಆಗೋದಿಲ್ಲ ಈ ಲೆಸನಲ್ಲಿ. ಎಲ್ಲದೂ ಓದ್ಕೊಂಡ್ರೆ ಬೆಟರ್. ರಿಪೀಟೆಡ್ ಅಂತ ಕೂಡ ಹೇಳೋಕ್ಕಾಗಲ್ಲ ಅದರಲ್ಲಿ. ಬ್ರಹ್ಮ ಸಮಾಜ್ ಭಾಳ ಸಲ ಕೇಳಿದ್ದಾರೆ. ಓಕೆ, ದಿಸ್ ಈಸ್ ಆಲ್ ಹಿಸ್ಟ್ರಿ ಪಾರ್ಟಲ್ಲಿ ಯಾವ್ಯಾವ ಲೆಸನ್ನಲ್ಲಿ ಏನೇನು ಕೇಳಿದ್ದಾರೆ ಅಂತ ಲೆಸನ್ ವೈಸ್ ಹೋಗಿದ್ದೀವಿ. ಈ ಒಂದು ಪಾರ್ಟಲ್ಲಿ ನಾವು ಹಿಸ್ಟ್ರಿ ಪಾರ್ಟಲ್ಲಿ ಬರುವಂಥ ಇವು 5 ಲೆಸನ್ಸಲ್ಲಿ ಯಾವ್ಯಾವ ಪಾರ್ಟಲ್ಲಿ ಏನೇನು ಕೇಳಿದ್ದಾರೆ ಅಂತ ನೋಡಿದ್ದೀವಿ. ನೋಡೋಣ, ಸಾಧ್ಯ ಆದರೆ ಮತ್ತೆ ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ ಅದನ್ನು ಕೂಡ ವಿಡಿಯೋ ಮಾಡೋದಾದರೆ ಮಾಡೋಣಂತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ.